ರಾಜ್ಯದಿಂದ ತಮಿಳುನಾಡಿನಿಂದ ನಮ್ಮ ಅರಣ್ಯದಲ್ಲಿ ಸಾವಿರಾರು ಜಾನುವಾರುಗಳು ಬಂದು ಅರಣ್ಯ ನಾಶ ಮಾಡ್ತಾ ಇರ್ತಕ್ಕಂಥದ್ದು ಆ ವರದಿಯಲ್ಲಿ ನನ್ನ ಗಮನಕ್ಕೆ ಬಂದ ಮೇಲೆ ಆಯಾ ಜಾನುವಾರುಗಳಿಗೆ ನಿಷೇಧ ಅಂತಲೇ ಹೇಳಿದ್ದೇವೆ. ಕುರಿಗಳಿಗೆ ಮೊದಲಿನಿಂದ ಎಲ್ಲಿ ಅರಣ್ಯದಲ್ಲಿ ಮೇವಿಗಾಗಿ ಬರ್ತವೆ, ಅದಕ್ಕೆ ಯಾವುದೇ ರೀತಿಯ ತೊಂದರೆ ಕೊಡಬಾರದು ಅಂತೇಳಿ ಹೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಡೀಮ್ಡ್ ಫಾರೆಸ್ಟ್ ಬಗ್ಗೆ ಮಾತನಾಡಿದ್ದಾರೆ. ಮರು ಸಮೀಕ್ಷೆ ನಡೀತಾ ಇದೆ. ಸರ್ವೋಚ್ಚ ನ್ಯಾಯಾಲಯ ಇನ್ನೊಂದು ತೀರ್ಪು ಕೊಟ್ಟಿದೆ. ಇನ್ನೊಂದು 3 ತಿಂಗಳಿಂದ 6 ತಿಂಗಳವರೆಗೆ ಸಮೀಕ್ಷೆ ಆದ್ಮೇಲೆ ಅದರಲ್ಲಿ ಏನೇನು ಬದಲಾವಣೆ ಮಾಡಬೇಕಾಗಿದೆ, ಯಾವುದು ಕೈ ಬಿಡಬಹುದಾಗಿದೆ, ಅದೆಲ್ಲವನ್ನು ಅರಣ್ಯವಲ್ಲದಂತ ಪ್ರದೇಶದಲ್ಲಿ ಫಾರೆಸ್ಟ್ ಲೈಕ್ ಇಲ್ಲದೆ ಇರುವಂತದ್ದು ಬಿಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಶಾಶ್ವತವಾದಂತಹ ಪರಿಹಾರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ವಿಧೇಯಕ ಸಭಾಧ್ಯಕ್ಷ ಏನಿಲ್ಲ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.